ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ. ಇದು ಬಿಜೆಪಿಗೆ ಸಹ್ಯವಾಗಿಲ್ಲ. ಬಿಜೆಪಿಯ ಶಾಸಕ ಅಶ್ವಥ್ ನಾರಾಯಣ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಅನುಮಾನ ಮೂಡಿಸುವ ಕೆಲಸ ಆಗ್ತಾ ಇದೆ. ಸರ್ಕಾರ ತನ್ನ ವೈಫಲ್ಯವನ್ನ ಡೈವರ್ಟ್ ಮಾಡೋಕೆ, ಅಂದ್ರೆ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಇಡೀ ಇಶ್ಯೂವನ್ನ ಈ ಕಡೆಗೆಲ್ಲೋ ಡೈವರ್ಟ್ ಮಾಡ್ತಾ ಇದೆ. ಹಿಂಗಾಗಿ ಎಸ್ಐಟಿಯನ್ನು ರಚನೆ ಮಾಡಿದ್ದಾರೆ. ತನಿಖೆ ಮಾಡಲಿ, ಸತ್ಯ ಗೊತ್ತಾಗ್ಲಿ, ಬಟ್ ತನಿಖೆ ಮಾಡ್ತಿರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅನ್ನೋದು ಅವರ ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಅವರ ಫಸ್ಟ್ ರಿಯಾಕ್ಷನ್ ಇದು. ನೋಡಿ, ಒಂದು ಈ ಸರ್ಕಾರಕ್ಕೆ ಅವ್ರವ್ರ ಸರ್ಕಾರದಲ್ಲಿ ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಂಡ್ರೋ ಆ ವಿಚಾರದಲ್ಲೆಲ್ಲ ಮುಚ್ಚಾಕಂಥದ್ದಾಯಿತು. ಸರ್ಕಾರಿ ಅಧಿಕಾರಿಗಳೇ, ದಲಿತ ಅಧಿಕಾರಿಗಳೇ ಆತ್ಮಹತ್ಯೆಯನ್ನು ನ್ಯಾಯಕ್ಕಾಗಿ ಆತ್ಮಹತ್ಯೆ, ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವ ರೀತಿ ಅನ್ಯಾಯಕ್ಕೆ ತೊಂದರೆಗೊಳಗಾಗಿದ್ರು ಅಂತದನ್ನು ವ್ಯಕ್ತಪಡಿಸಿದರು. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಎಲ್ಲಿ ನಂಬಿಕೆ ಇದೆ ಅನ್ನೋಂಥ ಪುಣ್ಯ ಸ್ಥಳಗಳಿದೆಯೋ. ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್, ಸ್ವಾಗತ, ನೀವು ತನಿಖೆ ಮಾಡ್ತೀರಾ, ಸ್ವಾಗತ. ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ, ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯಿತು. ಆದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು. ಏನು ಅಂದರೆ, ಇವ್ರ ಮೇಲೆ ದಿನ ಬೆಳಗ್ಗೆ ಎದ್ದರೆ ಇವ್ರ ಮೇಲೆ ಎಲ್ಲ 108 ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ, ಇವನ್ನೆಲ್ಲ ಕವರ್ ಮಾಡ್ಕೊಳ್ಳೋಕ್ಕೆ ಇಶ್ಯೂ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲ ಸರ್, ಅಲ್ಲಿ ಕೊಲೆಗಳು ಮತ್ತು ಮಹಿಳೆಯರ ಅಸಹಜ ಸಾವು ಈ ರೀತಿ ಪ್ರಕರಣಗಳು ಕೇಳಿಬರ್ತಾ ಇದೆ ಸರ್. ಸರ್ ಹೇಳಕ್ಕೆ ಏನು ಸರ್, ಇವತ್ತು ನೋಡಿ ಕೂಡ ದೂರು ಕೊಟ್ಟಿದ್ದಾರೆ, ನನ್ನ ಮಗಳನ್ನ ಈ ರೀತಿ ಮಾಡಿದ್ದಾರೆ ಸರ್. ಈಗ ತನಿಖೆಗೆ SITನ ಅವ್ರು ಸ್ವಾಗತಿಸಿದ್ದಾರೆ. ಆದರೆ ನಿಮಗೆ ಗೊತ್ತಿದೆ, ಒಂದು ನದಿ, ಒಂದು ಸ್ಥಳ ಅಂದಾಗೆ ಯಾರ್ಯಾರು ಏನೇನು ಅಂತ ಇವಾಗ ನಾನು ಹೇಳೋದು ತಪ್ಪಾಗುತ್ತೆ. ಆದರೆ ಇವತ್ತು ಇದಕ್ಕಿದ್ದಾಗೆ ಇವತ್ತು ಎಲ್ಲ ಹಲವಾರು ವರ್ಷದಿಂದ ವ್ಯವಸ್ಥಿತವಾಗಿ ಈ ನಂಬಿಕೆ ಕೇಂದ್ರದ ಮೇಲೆ ಅಪಪ್ರಚಾರವನ್ನು ಮಾಡಬೇಕು ಅನ್ನೋಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿರೋದೂ ಇದೆ, ಇಲ್ಲ ಅಂತ ಏನಲ್ಲ, ರಾಜಕೀಯ ಪ್ರೇರಿತವಾಗಿರೋಂಥದ್ದು ಇದೆ. ಆದರೂ ಇವತ್ತು ತನಿಖೆ ಮಾಡಲಿಕ್ಕೆ ಸರ್ಕಾರ